ಆಮೇಲೆ ಒಂದು ಮಿನಿಮಮ್ ಅಮೌಂಟ್ ಸೊ ಅಂತ ಬಂದಾಗ ಸೊ ಒಂದು ಮಿನಿಮಮ್ ಇಂದ ಮ್ಯಾಕ್ಸಿಮಮ್ ಅಮೌಂಟ್ ನಾವು ತಗೊಂಡ್ರೆ ಚೆಕ್ ಬೌನ್ಸ್ ಪ್ರಕರಣಗಳಲ್ಲಿ ಸೊ ಎಷ್ಟು ಅಮೌಂಟ್ ನಾವು ಚೆಕ್ ಅನ್ನು ಹಾಕಿದಾಗ ಇದು ಕ್ರಿಮಿನಲ್ ಕೇಸ್ ಆಗುತ್ತೆ ಅಂತ ಅಥವಾ ಇದು ಕಂಪ್ಲೀಟ್ಲಿ ಕ್ರಿಮಿನಲ್ ಕೇಸ್ ಚೆಕ್ ಬೌನ್ಸ್ ಆದರೆ ಅಂತ ಇದು ಯಾವುದು ಅಂತ ಒಂದು ಲಿಮಿಟೇಷನ್ಸ್ ಅಮೌಂಟ್ ಇಷ್ಟಕ್ಕೆ ಇರಬೇಕು ಅಂತ ಏನೂ ಇಲ್ಲ. ಯಾವುದೇ ಅಮೌಂಟಿಗೆ ಚೆಕ್ ಅಂತ ಕೊಟ್ಟಾಗ ಅದು ಕಾನೂನಾತ್ಮಕವಾಗಿರಬೇಕು. ಚೆಕ್ ಬೌನ್ಸಲ್ಲಿ ಮೋಸ್ಟ್ ಆಫ್ ದ ಟೈಮ್ ನಾವು ಕೋರ್ಟಲ್ಲಿ ಹೋದಾಗ ಒಂದು ವಾದಗಳು ಯಾವುದ್ರ ಮೇಲೆ ನಡೆಯುತ್ತೆ ಅಂದರೆ, ಒಂದು ಅವರಿಗೆ ಈ ಕಾನೂನಾತ್ಮಕವಾದಂಥ ವ್ಯವಹಾರಗಳಲ್ಲ ಇದು. ಇವಾಗ ಚೆಕ್ ಅಡಿಯಲ್ಲಿ ಎಲ್ಲ ಚೆಕ್ಕನ್ನು ಚೆಕ್ ಬೌನ್ಸ್ ಕೆಳಗಡೆ ತರೋಕ್ಕಾಗಲ್ಲ. ಅದು ಕಾನೂನಾತ್ಮಕವಾದಂಥ ಒಂದು ವ್ಯವಹಾರಕ್ಕೆ ಕೊಟ್ಟಿರೋಂಥ ಚೆಕ್ಗಳನ್ನ ಮಾತ್ರ ನಾವು ತಗೊಂಡು ಹೋಗಿ ಚೆಕ್ ಬೌನ್ಸ್ ಕೇಸ್ ವ್ಯಾಪ್ತಿ ಕೆಳಗಡೆ ಬರುತ್ತೆ. ಇವಾಗ ಕಾನೂನು ಮಾಡಿ ಕೊಡಿಸ್ತೀನಿ ಅಂತ ಹೇಳಿ ಚೆಕ್ಗಳು ತಗೊಂಡಿರ್ತಾರೆ. ಆ ಚೆಕ್ಗಳನ್ನ ತಗೊಂಡೋಗಿ ಕೋರ್ಟಲ್ಲಿ ಪ್ರೆಸೆಂಟ್ ಮಾಡಿ ನಾನು ಕೆಲಸ ಕೊಡಿಸ್ದೆ ಗೌರ್ಮೆಂಟಲ್ಲಿ ಚೆಕ್ ಮಾನ್ಯ ಆಗಲಿಲ್ಲ ಅಂತ ಹೇಳಿ ಕೇಸ್ ಹಾಕಿದ್ರೆ ಅದು ಮಾನ್ಯ ಆಗಲ್ಲ. ಚೆಕ್ಕಲ್ಲಿ ಒಂದು ಅಂಶ ಏನಂದ್ರೆ ಆ ಚೆಕ್ಕು ಕಾನೂನಾತ್ಮಕವಾದಂಥ ವ್ಯವಹಾರಗಳಿಗೆ ಮಾತ್ರ ಕೊಟ್ಟಿರಬೇಕು. ಮಾನದಂಡಗಳು ಅಷ್ಟೇ, ಅದು ಕಾನೂನಾತ್ಮಕವಾದಂಥ ಒಂದು ವ್ಯವಹಾರ ಕೊಟ್ಟಿರಬೇಕು. ಆ ಕಾನೂನಾತ್ಮಕವಾದಂಥ ವ್ಯವಹಾರಗಳಿಗೆ ಕೊಟ್ಟಿಲ್ಲ ಅಂದರೆ ಅದು ಮಾನ್ಯ ಅಲ್ಲ. ಆಮೇಲೆ ಸೆಕ್ಯೂರಿಟಿ ಪರ್ಪಸಸ್ಸಿಗೆ ಏನಾದರೂ ಚೆಕ್ಗಳು ಕೊಟ್ಟಿದ್ರೆ ಆ ಚೆಕ್ನ ಚೆಕ್ ಬೌನ್ಸ್ ವ್ಯಾಪ್ತಿಯಲ್ಲಿ ಬರಲ್ಲ ಅದು.